ಬಂದಿದ್ದೆ ಧರ್ಮಸ್ಥಳ ಮತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾರ್ ನಿಲ್ಸಿ ತಂದು ಕೊಟ್ರು. ಇದೇ ದೇವಸ್ಥಾನ ಆಗ್ಲೇ ನೋಡ್ಕೊಂಡು ಹೋಗಿದ್ವಿ. ನೋಡಿ ನೋಡಿ ಸಾಂಗ್ ಆಫ್ ಮಾಡ್ತೀರಾ? ಇವತ್ತು ಬೆಳಗ್ಗೆ ಆಕ್ಚುಲಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನಾವು ಬಾಣಾವರದಿಂದ ಹೊರಟು ಬಂದಿದ್ದೆ ಧರ್ಮಸ್ಥಳ ಮತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಿನ್ನೆ ನಮ್ಮ ಅಪ್ಪಗೆ ಹುಷಾರಿಲ್ದಂಗೆ ಆಗಿರುತ್ತೆ. ನಮ್ಮ ಅವಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಯಾವ ಆಸ್ಪತ್ರೆಗೆ ಹೋಗಿದ್ದಮ್ಮ? ನಿನ್ನೆ ಶಿವಶಂಕರ ಭದ್ರಾವತಿಯಲ್ಲೇ ಆಸ್ಪತ್ರೆಗೆ ಹೋಗಿದ್ವಿ. BP ಎಲ್ಲ ನಾರ್ಮಲ್ ಇತ್ತು. ಬೆಳಗ್ಗೆ ಎದ್ದು ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಸಂಜೆ ಮತ್ತೆ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಶಿವಮೊಗ್ಗ ನಂಜಪ್ಪ ಲೈಫ್ ಕೇರ್ ಕರ್ಕೊಂಡು ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕಬ್ನ ತಗೊಂಬಂದ್ರ? ಇಲ್ಲ, ಅವ್ರಿಗೆ ಅಮ್ಮಂಗೆ ಕರ್ಕೊಂಡು ಹೋಗಿ ಬಂದ್ವಿ. ಅದಕ್ಕೋಸ್ಕರ ಏನು ಮಾಡಿರಲಿಲ್ಲ, ಬೇಜಾರಾಗಿತ್ತಲ್ಲ ಅಂತ. ಇವಾಗ ಆಸ್ಪತ್ರೆಯಿಂದ ಬಂದು ಅವರು ಕಬ್ನಲ್ಲಿ ಕುಡಿತಾ ಇದ್ದಾರೆ. ಬೇಜಾರಾಗ್ಬಿಟ್ಟಿತ್ತು ಬೆಳಗ್ಗೆ. ಈಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾದ ಅಷ್ಟೇ. ನಾವು ಬಾಣಾವರದಿಂದ ದೇವಸ್ಥಾನಕ್ಕೆ ಅಂತ ಬಂದಿದ್ದು. ನಿನ್ನೆ ನಾವು ಹೋಗಲ್ಲ, ಇಬ್ಬರೇ ಎಲ್ಲೂ ಹೋಗಲ್ಲ. ಹೋದ್ರೆ 4 ಜನ ಹೋಗ್ತೀವಿ, ಇಲ್ಲಾಂದ್ರೆ ಇಬ್ಬರು ಹೋಗಲ್ಲ. ಅವರು ಅಷ್ಟೇ ಹೋದ್ರೆ ಚೌಡೇಶ್ವರಿ ದೇವಸ್ಥಾನಕ್ಕೆ 1 ಸರಿನೋ 2 ಸರಿನೋ ಹೋಗಿದ್ದಾರೆ ಅಷ್ಟೇ. ಇದ್ರೆ ಬೆಳಗ್ಗೆ ತಿಂಡಿನೂ ಹೋಟ್ಲು, ಮಧ್ಯಾಹ್ನ ಊಟನೂ ಹೋಟ್ಲು, ಅಲ್ಲೇ ಆಸ್ಪತ್ರೆ ಹತ್ರ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಇವಾಗ ಮತ್ತೆ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ಭದ್ರಾವತಿಗೆ. ಅಲ್ಲಿ ಚೌಡಮ್ಮನ ದೇವಸ್ಥಾನ ಇದೆ, ಅಷ್ಟು ದೂರ ಹೋಗೋಕ್ಕಾಗಿಲ್ವಲ್ಲ. ಸೊ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬಾಣಾವರು ಪೇಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಅಪ್ಪ ಕಬ್ನಲ್ಲಿ ನೋಡಿದ್ರು ಅಂತ ಕಬ್ನಲ್ಲಿ ತರಕ್ಕೆ ಹೋದ್ರು. ಆ್ಯಂಡ್ ನನಗೆ ಏನು ತೊಂದಿದ್ದಾರೆ ಗೊತ್ತಾ, ಅಲ್ಲಿ ನೋಡಿದ್ದಕ್ಕೆ ಇದು ತೋರಿಸ್ತೀವಿ. ರೋಡಲ್ಲಿ ನೇರಳೆ ಹಣ್ಣು ನೋಡಿದೆ. ಸೊ ಅದಕ್ಕೆ ನೇರಳೆ ಹಣ್ಣು ಇಷ್ಟ ಆಯಿತು ಅಂತ ಕಾರ್ ನಿಲ್ಲಿಸಿ ತಂದು ಕೊಟ್ಟರು. ಇದಕ್ಕೆ ಉಪ್ಪು ಖಾರ ಹಾಕೊಂಡು ಮನೆಗೆ ಹೋದ್ಮೇಲೆ ತಿನ್ನಬೇಕು. ಇದು ರಸ್ಕು. ಸೊ ಇವಾಗ ಭದ್ರಾವತಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಬೆಳಗ್ಗೆನೂ ಪಾಪಗೂ ಮನೆಯವ್ರಿಗೆ ಯಾರಿಗೂ ಬಾಯಿ ಹೇಳಿ ಬರಲಿಲ್ಲ. ಅಪ್ಪಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅಂತ ಬೇಜಾರಾಗಿ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದೊಂದು ಬೇಜಾರು, ಅಪ್ಪ ಹುಷಾರಾದ್ರು ಅನ್ನೋದೊಂದು ಖುಷಿ ಅಷ್ಟೇ. ಎಲ್ಲರೂ ಹೋಗೋಕ್ಕಾಗಲ್ಲ, ಆಟೋದಲ್ಲಿ ಹೋಗ್ಬೋದಾ? ಸೊ ಆಟೋದಲ್ಲಿ ಹೋಗೋಕ್ಕೆ ಅಪ್ಪ, ಸುಧಮ್ಮ, ನಾನು, ಅಮ್ಮ, ನಮ್ಮ ಮನೆಯವರು. ಕಾರ್ ತೆಗಿಯೋಕ್ಕೆ ಫುಲ್ಲು ಅಲ್ಲಿ ಗಾಡಿಗಳೆಲ್ಲ ನಿಂತಿದೆ. ಸೊ ಅದಕ್ಕೋಸ್ಕರ ಆಟೋದಲ್ಲಿ ಹೋಗೋಣ ಅಂತ. ದೇವಸ್ಥಾನ ಬಂತು ಗಾಯ್ಸ್, ದೇವಸ್ಥಾನ ಬಂತು. ಇದೇ ದೇವಸ್ಥಾನ ಆಗಲೇ ನೋಡ್ಕೊಂಡು ಹೋಗಿದ್ವಿ. ಈ ಕಡೆ ಮನೆಗೆ ಹೋಗ್ಬೇಕಾದ್ರೆ ಒಂದು ಆಟೋದಲ್ಲಿ 2, 4, 5 6 ಆಟೋದವ್ರು ಸೇರಿ 6 ಜನ ಬಂದಿದ್ರು. 6 ಮೆಂಬರ್ಸ್. ಹೋಗೋಣ. ಸ್ಲಿಪ್ಪರ್ ಹಾಕೊಂಡ್ಬಂದಿರೋದೇ ಮರ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಖುಷಿಗೆ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡಿ ತುಂಬ ಖುಷಿ ಆಯಿತು. ದೇವ್ರು ನೋಡಿದ್ದು ಡೆಸ್ಟಿನಿ ಇಲ್ಲೇ ಬರ್ದಿತ್ತು ಅನ್ಸುತ್ತಂದು. ಇವಾಗ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲೇ ರಿಟರ್ನ್. ವಿಡಿಯೋ ಬಂದೆ ನೋಡಿ, ಇವ್ರ ತಡ ಮೇಲೆ ಕೂತ್ಕೊಂಡಿದ್ದು. ಕರೆಕ್ಟಾಗಿ ಪ್ಲೇಸ್ ಸ್ಟ್ಯಾಂಡ್ ಆಗಿದೆ, ಲ್ಯಾಂಡು ಆಟೋ ಲ್ಯಾಂಡ್ ಆಗಿದೆ ಗಚ್ಚಿ. ಇವಾಗ
ತೊಡೆ ಮೇಲೆ ಮಲಗಿದ್ದಾನೆ. ನಾವು ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದ್ವಿ. ಈಗ ಮಾಡಿರ್ತಾರಲ್ಲಪ್ಪ ಅದಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡ್ ಬರೋದಷ್ಟೇ ಅಂತ ಕೆಲಸ ಅವ್ರದ್ದು. ಮತ್ತೆ ಆಗಿಲ್ವಾ ಇನ್ನು ಪಲಾವ್ ಮಾಡಿ? ನಾನು ಅಮ್ಮ ತಾನೆ ನಾನೇ ಕೇಳ್ಬೇಕು ಅದ್ರ ಬಗ್ಗೆ. ಅವರು ನಮ್ಮ ಬಗ್ಗೆ ಕೇಳೋದೇ ಇಲ್ಲ. ನೀನ್ ಗಂಡನು ಅಷ್ಟೇ, ಅವನು ಅಷ್ಟೇ. ಏನು ಕೊಡ್ಸಲ್ಲ ಅಮ್ಮಂಗೆ. ಅವ್ನು ನಾನು ಏನಾರ 10 ರೂಪಾಯಿ ದುಡ್ಡಿಲ್ಲ ಅಂತಾನೆ. ಆದ್ರೆ ಅವ್ನು 10 ರೂಪಾಯಿ ಯಾಕೆ ಕೇಳ್ತೀರಿ? ಅದಕ್ಕೆ ದುಡ್ಡಿಲ್ಲ ಅನ್ನೋದು. 20 ರೂಪಾಯಿ ಆದ್ರೆ ಕೊಡೋರು. 20 ರೂಪಾಯಿ ಇದೆ ಅಂದ್ರೆ ನಿಮ್ಮ ಹತ್ರ ಅವನು ನನ್ನ ಜೊತೆ ಕರ್ಕೊಂಡು ನೋಡಿ. ಈಗ ನಾನು ಫೋನ್ ಮಾಡಿದ್ರೆ ಎತ್ತಲಿಲ್ಲ, ಇವನು ಫೋನ್ ಮಾಡಿದ್ರೆ ನೋಡಿ ನೋಡಿ ಹೆಂಗಮ್ಮ ಇಬ್ರು ಅಮ್ಮಂದಿರ ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೇಳಿಲ್ವಾ? ನೈಟ್ ಯಾವತ್ ತಗೊಂಬಂದಿರೋದು ಯಾರು? ನಾನೇ ಹೇಳಿ ಪಾಪ ತರ್ಸಿರೋದು. ನೈಟಿ ನಾನೇ ಹೇಳಿ ತಂದು ಸೆಲೆಕ್ಷನ್ ಕೂಡ ನಾನೇ ಮಾಡಿರೋದು. 10 ರೂಪಾಯಿ ಕೊಡಲ್ಲ ಕೇಳಿದ್ರೆ ಅಂದ್ರೆ ತಾನೇ 10 ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಹಂಗೆ ಬಿಡಿ ಹೇಳ್ತಾರೆ ಬಂತ. ನಾನು ನೀವು ಅಲ್ಲ ಅತ್ತೆ ಮಾತಿಗೆ ಎದ್ರಕೊಂಡು ಹೋಗೋದು. ಅವ್ರು ಕೇಳಿದ್ದು 1,500 ಸುಧಮ್ಮ, ನೀವ್ ಯಾಕೆ 600 ರೂಪಾಯಿ ಕೊಡ್ತೀನಿ ಅಂದ್ರೆ? ನನ್ನ ಹತ್ರ ಇತ್ತು, 600 ರೂಪಾಯಿ ಇರ್ಲಿಲ್ಲ. ಅದಕ್ಕೆ ಇವಳ ಹತ್ರ ಇಸ್ಕೊಂಡೆ. 600 ರೂಪಾಯಿ ಕೊಡ್ಲ, ಅವ್ನು ನನಗೆ 5 ರೂಪಾಯಿ ಕೊಡಲ್ಲ. ಅಯ್ಯೋ 600 ರೂಪಾಯಿ ಮತ್ತೆ ಕೊಡ್ಬೇಕು. ಅವಳೆ ಸಾಲ ಕೊಟ್ಟಿರೋದು 5 ರೂಪಾಯಿ ಕೊಡಲ್ಲ ಅವನು. ಸೊಸೆ ಹತ್ರ ಸಾಲ ಮಾಡಿರೋ ಅತ್ತೆ ಇವರು. ನೋಡು ಎಷ್ಟು ಮಾಡಿದ್ರು ಅಷ್ಟೇ, ಎಷ್ಟು ಮಾಡಿದ್ರು ಅಷ್ಟೇ. ನೀವು ಯಾಕೆ ಇಷ್ಟೊಂದು ಪೂಸಿ ಹೊಡಿತಿದ್ವು ಏನೋ ನಮ್ಮ ಅಮ್ಮ ಗೊತ್ತಾಗ್ತಿಲ್ವಲ್ಲ. ಸರಿ ಗಾಯ್ಸಿ, ಇವ್ರದ್ದು ಮುಗಿಯಲ್ಲ. ಹಿಂಗೆ ಹಿಂಗೆ ಮಾತಾಡ್ತಾನೆ ಇರ್ತಾರೆ, ಇವ್ರದ್ದು ಮುಗಿಯಲ್ಲ. ಆಶೀರ್ವಾದ ದೇ ಮಗ, ಆಶೀರ್ವಾದ ಆಶೀರ್ವಾದ ದೇಶ ಶಿವನು. ಶುಭ ಕಂಡ್ಬಿಟ್ಟ. ಶುಭ ಬಾಯ್. ಬೇಡ, ನಮ್ಮಲ್ಲಿ ಸೀರೆ ಜೋಕಾಲಿ ಕಟ್ತೀವಿ, ಕಳಿಸ್ರಿ. ಗಾಯ್ಸ್, ಈ ಒಂದು ವಿಡಿಯೋ ಜರ್ನಿ ಒಂದು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ತನು ಮೀತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಯಾವತ್ತು ಹೊರಡ್ತೀವಿ ಧರ್ಮಸ್ಥಳ ಮತ್ತು ಚೌಡಮ್ಮ ದೇವಸ್ಥಾನಕ್ಕೆ, ಆವತ್ತಿನ ದಿನ ಮತ್ತೆ ವ್ಲಾಗ್ ಮಾಡ್ತೀನಿ. ಈ ಸರಿನೇ ಅನಿಸುತ್ತೆ ಫಸ್ಟ್ ಫ್ಲಾಪ್ ಆಗಿ ನಾವು ಹೋಗಬೇಕು ಅಂದ್ಕೊಂಡಿದ್ದಂಥ ದೇವಸ್ಥಾನಕ್ಕೆ ಫ್ಲಾಪ್ ಆಗಿದ್ದು. ಮತ್ತೆ ಅತ್ತಿ ಆಗಲೇ ಒಳಗಡೆ ಕೂತಿದ್ದಾರೆ. ಸಾರಿ ಅಮ್ಮ, ಬೇಡ ಅದು ನೋಡೋಣ. ನಾನೇ ಓಪನ್ ಮಾಡ್ತೀನಿ, ನನಗೂ ಓಪನ್ ಮಾಡೋಕ್ಕೆ ಬರೋಲ್ಲ. ಅಪ್ಪ ತೆಗೆದು ಬಿಟ್ರಿಲ್ಲ, ಕಿಟಕಿ ತೆಗೆದ್ಬಿಟ್ರೆ ಅಪ್ರೂಪಕ್ಕೆ. ನೆಕ್ಸ್ಟ್ ಯಾವಾಗ ಹೋಗ್ತೀವಿ ದೇವಸ್ಥಾನಕ್ಕೆ ಅಂತ ಗೊತ್ತಿಲ್ಲ, ಆವಾಗ ಮಾಡ್ತೀವಿ. ಸದ್ಯದಲ್ಲಿ ಹೋಗ್ತೀವಿ, ಬಟ್ ಯಾವತ್ತು ಏನು ಅಂತ ಕರೆಕ್ಟಾಗಿ ಪ್ರಾಪರ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಅಪ್ಪ ನಮ್ಮ ಮಾವ ಚೆನ್ನಾಗಿ ಹುಷಾರಾಗಿ ಅವ್ರು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಒಂದಿನ ಪ್ಲ್ಯಾನ್ ಮಾಡಿ ಹೋಗ್ಬರ್ಬೇಕು. ಇವಾಗ ಭದ್ರಾವತಿಯಿಂದ ನಾವು ಡೈರೆಕ್ಟ್ ಬಾಣಾವರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಯಾವ ವಿಡಿಯೋ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಬಾಯ್. ಶೋನು ಬಂಗಾರು, ಮುದ್ದು ಮುದ್ದು ಬಂಗಾರು. ಬಾಯ್ ಬಾಯ್. ನಮಸ್ಕಾರ. ಆಶೀರ್ವಾದ ತಗೊಂಬಂದೆ ಒಳಗಡೆ ಹೋಗಿ. ಏನೋ ಸೌಂಡ್ ಆಗ್ತಿದೆ. ನಾವು ಸುಬ್ಬ ನೋಡಿ ಕನ್ನಡಿನಲ್ಲೂ ಕಾಣಿಸ್ತಾ ಇದ್ದೇನೆ. ಎಲ್ಲೆಲ್ಲೂ ಸುಬ್ಬ, ಎಲ್ಲೆಲ್ಲೂ ಸುಬ್ಬ. ಗ್ಲಾಸ್ ಇಳಿಸ್ರಿ, ಗ್ಲಾಸ್ ಇಳಿಸ್ರಿ, ಗ್ಲಾಸ್ ಇಳಿಸ್ರಿ ಅಂದ್ರೆ ಕೇಳ್ತಾ ಇಲ್ಲ. ಸುಬ್ಬ ಅಲ್ಲಿದ್ದಾನೆ, ಅವನ್ ಫೋಟೋ ತೋರ್ಸಲ್ಲ ನಾವು. ಸ್ವಾಗತ. ಇನ್ನೊಂದ್ಸರಿ ಇಲ್ಲ, ನೋಡೋಣ ಪ್ಲೀಸ್. ನಾನು ಮಾಡ್ತೀನಿ.
ಎಲ್ಲಿ ಇಲ್ಲ ಅಡ್ಜಸ್ಟ್ ಆಗ್ಬಿಟ್ಟ ಆರನ್ಗೆ ತಾತ ಕರ್ಕೊಂಡೆ ಹೋಗ್ಬಿಡ್ತದ್ಲಾಗೆ. ಬಾಯ್ ಬಾಯ್ ಬಾಯ್. ಬಾಯ್ ಎಲ್ಲಾರ್ಗೂ ಬಾಯ್ ಪಾಪು ಬಂಗಾರಿ ಬಾಯ್ ಪಾಪು. ಬಾಯ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟು ಆಗಿದೆ ಗೊತ್ತಾ? ಟೈಮು 10:30 ಆಗಿದೆ. ಬಾಣಾವರಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಈ ತರ ಆಗಿದ್ದು.